ಅನ್ಯರಿಗೆ ಸ್ವಪ್ನದಲ್ಲಿಯೂ ಅಹಿತವನ್ನು ಎಣಿಸದೆ ನಿತ್ಯವೂ ಧರ್ಮ ಕರ್ತವ್ಯ ಮನಸ್ಸಾಕ್ಷಿಗಳನ್ನೇ ಜಪ ಮಾಡುತ್ತಿರುವ ಕೂರುವುದು ನಮ್ಮನ್ನೆಂದರೆ ನಮ್ಮ ಮನಸ್ಸಾಕ್ಷಿಯನ್ನು ಧರ್ಮವನ್ನು ಕರ್ತವ್ಯವನ್ನು. ನಿನ್ನ ಮಾತೆಂದರೆ ಕರ್ತವ್ಯ ನಿಷ್ಠರಿಗೆ ಬೇಕಾದುದಲ್ಲ, ಕೆಲಸವಿಲ್ಲದವರು ಸುಖದಿಂದ ಕುಳಿತು ಕಿವಿಗೊಡುವ ಮಾತುಗಳು. ನಮ್ಮಿಬ್ಬರಲ್ಲಿರುವ ಭಿನ್ನತೆ ಇಷ್ಟೇ. ಬೆಂಕಿಯು ಬಿಸಿಯನ್ನು ತಿಳಿಯುವುದಕ್ಕೆ ಬೇಕಾಗಿರುವ ಜ್ಞಾನವು ನಮ್ಮಿಬ್ಬರಲ್ಲಿಯೂ ಸಾಧಾರಣವಾಗಿಯೇ ಇದೆ. ನಿನ್ನಲ್ಲೇ ಅಧಿಕವಾಗಿರಬಹುದು, ಆದರೆ ಅಗ್ನಿಯ ಗುಣವನ್ನು ಅರಿತು ನೀನದನ್ನು ಮುಟ್ಟುವೆ. ಅಯ್ಯೋ, ಇದು ನನ್ನ ವಿಧಿ ಎಂದು ಕೋರಿಡುವೆ. ಕರಣೀಯವಾಗಿ ಕಾಣುವುದಿಲ್ಲ, ಅದನ್ನು ನೀರಿನಿಂದ ನಂದಿಸಿ ಬಿಡ. ಮತ್ತಾವ ಭೀತಿಯೂ ಇಲ್ಲ ಎಂದು ನಾನು ಹೇಳುವೆ. ಅಣ್ಣ ತಮ್ಮಂದಿರಲ್ಲಿರುವ ಭೇದವು ಇಷ್ಟೇ. ಸರಿ, ಆಗಲಿ. ಪ್ರಸ್ತುತ ಸಂದರ್ಭವನ್ನು ನೀನು ಹೇಗೆ ತಡೆಯುತ್ತಿದ್ದೆ? ಅದನ್ನು ಕೇಳು. ಕರ್ಮ ಸ್ವಾತಂತ್ರ್ಯವಿರುತ್ತಿದ್ದರೆ ನಾನು ದುರ್ಯೋಧನನಲ್ಲಿ ಸಖ್ಯವನ್ನು ಬಯಸುವ, ಇವರು ನಮ್ಮ ಬಂಧುಗಳು, ಇದು ನಮ್ಮ ಕುಲ ಎಂಬ ವಿಚಾರಗಳಿಗೆ ಮನಸ್ಸಿನಲ್ಲಿ ಆಸ್ಪದವನ್ನೇ ಕೊಡುತ್ತಿರಲಿಲ್ಲ. ತಾಯಿ ಹೇಳಿದ ಕಥೆಯನ್ನು ನೀನು ಕೇಳಿರಬಹುದು. ನಮ್ಮ ತಾಯಿಯು ಪ್ರಸವಿಸಿ ಮೊದಲು ನಿನ್ನನ್ನು ಪಡೆದಳೆಂದು ಕೇಳಿದ ಮಾತ್ರದಿಂದ ಆ ಗಾಂಧಾರಿಯ ಮನಸ್ಸು ಅಸೂಯೆಯಿಂದ ವಿಷವಾಯಿತಂತೆ. ತಾನೇ ಮೊದಲು ಪುತ್ರೋತ್ಸವದ ಹೊಸಗೆಯನ್ನು ಅನುಭವಿಸಬೇಕೆಂದಿದ್ದ ಮತ್ಸರಗ್ರಸ್ತೆಯು ತನ್ನ ಹೊಟ್ಟೆಯನ್ನು ಹೊಸೆದಳಂತೆ. ಆಗ ಗರ್ಭಪಿಂಡವು ಚತಚ್ಛೇದವಾಗಿ ಈ 3 ಕುಲಕಂಟಕಗಳು ಹುಟ್ಟಿದವಂತೆ. ಹುಟ್ಟಿನಿಂದಲೇ ಮಾತ್ಸರ್ಯ ವಿಷವನ್ನು ಉಂಡು ಬೆಳೆದ ಇಂಥವರ ಕನಸು ನನಸು ಎಷ್ಟು ಕಲುಷಿತವಾಗಿದೆ ಎಂಬುದಕ್ಕೆ ಸಾಕ್ಷ್ಯಗಳು ಬೇಡವಷ್ಟೇ. ನಾವು ಕೌರವರು ಹುಲಿ ಹುಲ್ಲೆಗಳಂತೆ ದ್ವೇಷಭಾವಕ್ಕಾಗಿಯೇ ಹುಟ್ಟಿದೆವು. ಇಂಥ ವ್ಯಕ್ತಿಗಳ ಜೀವನ ಮರಣಗಳನ್ನು ಇತ್ಯರ್ಥಿಸುವ ಶಕ್ತಿಯನ್ನು ಶರೀರ ಬಲದ ನಿರ್ಣಯಕ್ಕೆ ಬಿಡುತ್ತಿದ್ದರೆ ಇಂದಲ್ಲ ಎಂದೋ ನಮ್ಮ ಕಷ್ಟಗಳು ಮುಗಿಯುತ್ತಿದ್ದವು. ಆದರೆ ನಿನ್ನ ಅಭಿಮತವು ಹಾಗಲ್ಲ. 4 ಜನರು ಇವನು ಎಂತಹ ಧರ್ಮಿಷ್ಠ ಎಂದು ಅಗ್ಗವಾದ ಹೊಗಳಿಕೆಯನ್ನು ಕೊಟ್ಟು ವಿಪತ್ಕಾಲದಲ್ಲಿ ಸಿಗುವ ಸುಲಭವಾದ ಕಣ್ಣೀರನ್ನು ಸುರಿಸಿದರೆ ನನ್ನ ಜನ್ಮವು ಸಾರ್ಥಕ ಎಂದು ನೀನು ತಿಳಿಯುವೆ. ನಾನು ತಮ್ಮನು ಅಣ್ಣನ ಮಾತನ್ನು ಮೀರಬಾರದು, ಅವನ ವ್ರತಭಂಗ ಮಾಡಬಾರದು. ಅದಕ್ಕೆ ಸುಮ್ಮನಿದ್ದೆ. ಆದ್ದರಿಂದಲೇ ನಮಗೆ ಈ ಪರಿಸ್ಥಿತಿ. ಭೀಮಾ, ನೀನು ಕೇವಲ ಆವೇಶದ ವಿಷಯದಲ್ಲಿ ಇಷ್ಟೆಲ್ಲ ಮದುವೆ ಮಾಡಿದ್ದೀಯಾ ಎಂದು ನಾನು ಭಾವಿಸುತ್ತೇನೆ. ಹೌದು, ನಮ್ಮಂತವರ ಮಾತುಗಳೆಂದರೆ ನಿಮಗೆ ಯಾವುದೋ ಒಂದು ಆದೇಶದಂತೆ ಅಥವಾ ಸ್ವಪ್ನದಂತೆ ಕಾಣುತ್ತದೆ. ಹಲವು ವರ್ಷಗಳಿಂದ ಬೇರು ಗಟ್ಟಿಯಾದ ನಮ್ಮ ವಿಶ್ವಾಸವಿಲ್ಲ ನಿಮಗೆ ಮೂಢತೆಯಾಗಿದೆ. ನಮಗೆ ಯಾವುದು ಕಷ್ಟವಾಗಿ ಕಾಣುತ್ತದೋ ಅದು ನಿಮಗೊಂದು ಲೀಲೆ. ಮಾಡುವುದೇನು? ಬ್ರಹ್ಮನು ಲೋಕದಲ್ಲಿ ವಿಚಾರವಂತರಿಗೆ ಸಾತ್ವಿಕರಿಗೆ ಮಾತ್ರ ಆಸ್ಪದವನ್ನು ಕೊಡದೆ ವಿಚಾರ ಶೂನ್ಯರಿಗೂ ತಾಮಸರಿಗೂ ಎಡೆ ಮಾಡಿಕೊಂಡು ದುಃಖದೊಂದು ತಪ್ಪನ್ನೇ ಮಾಡಿಬಿಟ್ಟನು. ನಮಗಿರುವುದೆಂದರೆ ಬರೇ ದೇಹ, ಮೆದುಳಿಲ್ಲ. ವಿಚಾರವಂತರು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಹೇಳಿದರೆ ಗಾಳದ ಎತ್ತುಗಳಂತೆ ತಿರುಗುವುದಷ್ಟೇ ನಮ್ಮ ಕೆಲಸ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಎಂದು ಹೇಳುವ ಸ್ವಾತಂತ್ರ್ಯವು ನಮಗೆಲ್ಲಿ? ಹುಟ್ಟಿದೊಡನೆ ಸಾಯದಿದ್ದುದು ನನ್ನ ತಪ್ಪು. ಭೀಮಾ, ಇಂತಹ ಮಾತುಗಳನ್ನು ಆಡಿ ನನ್ನ ಎದೆಯನ್ನು ಘಾಸಿ ಮಾಡಬೇಡ. ಹೌದು, ನಾನೊಬ್ಬ ಹುಚ್ಚ. ಹುಚ್ಚನೆಂದರೆ ಬುದ್ಧಿಗೆಟ್ಟ ಹುಚ್ಚನಲ್ಲ, ಬುದ್ಧಿ ಹೆಚ್ಚಾದ ಹುಚ್ಚ. ನೀತಿಯಿಂದ ಹುಚ್ಚಾದವ, ಧರ್ಮದಿಂದ ಭ್ರಾಂತನಾದವ. ನಿನ್ನಂತಹ ವೀರಾಗ್ರನಿಗೆ ನಾನು ಅಣ್ಣನಾಗಿ ಹುಟ್ಟಬಾರದಿತ್ತು. ಆದರೂ ಬ್ರಹ್ಮನು ಯಾವುದೋ ಒಂದು ಕೈತಪ್ಪಿನಿಂದ ನಾನು ನೀನು ಒಂದೇ ಹೊಟ್ಟೆಯಲ್ಲಿ ಹುಟ್ಟಬೇಕೆಂದು ಬರೆದು ಬಿಟ್ಟನು.
ಅದಕ್ಕೆ ಕಾರಣವೇನೆಂದರೆ ಪರಮಾತ್ಮನು ಸತ್ವ ಪರೀಕ್ಷೆಗಾಗಿ ವಿಪತ್ ಪರಂಪರೆಗಳನ್ನು ಸೃಷ್ಟಿಸುತ್ತಿದ್ದಾನೆ ಎಂದು ಶಾಸ್ತ್ರಗಳು ಸಾರುತ್ತವೆ. ಇಂತಹ ಧರ್ಮ ವಿಚಾರದಿಂದ ಕ್ಲೇಶಿತನಾದವನು ನಾನು. ಒಂದು ಹೆಜ್ಜೆಯನ್ನು ಮುಂದಿಡಬೇಕಾದರೂ ಬಹಳಷ್ಟು ಯೋಚಿಸಬೇಕು. ಇದೆಲ್ಲ ನನ್ನಲ್ಲಿ ಬೇಸರವನ್ನುಂಟು ಮಾಡುತ್ತದೆ. ಕಾರ್ಯೋತ್ಸಾಹವುಳ್ಳ ನಿನ್ನನ್ನು ನಾನೇಕೆ ಕರೆಯಲಿ? ಹೋಗು, ಕೌರವರ ಮೇಲೆ ಯುದ್ಧವನ್ನು ಹೂಡು, ರಕ್ತದ ಮೈಸೂರಿಯಲಿ. ನಿನ್ನ ಪ್ರತಾಪದಿಂದ ಹಸ್ತಿನಾವತಿಯ ಸಿಂಹಾಸನವನ್ನು ಅಂಕಿತಕ್ಕೆ ಸೇರಿಸಿಕೊಂಡ ಮೇಲೆ ಇದೇ ಕಾಡಿನಲ್ಲಿ ಅದುವರೆಗೂ ಮೃಗ ಪಕ್ಷಿಗಳ ಸಹವಾಸದಿಂದ ಅಲೆಯುತ್ತಿದ್ದ ಈ ನಿನ್ನ ಬಡ ಅಣ್ಣನನ್ನು ಕರೆಸಿದೆ. ನಿನಗೆ ವಿಜಯವಾಗಿದೆ. ಯುಧಿಷ್ಠಿರನು ದಾಯಾದರಿಗೆ ಹೆದರಿ ಕಾಡಿನಲ್ಲಿ ಅಲೆದಾಡಿದ ಎಂಬ ಅಪಕೀರ್ತಿಯನ್ನು ನಿನ್ನ ಭುಜವನ್ನಿಂದ ತೊಡೆ. ಹೋಗು. ಏನಿದು? ನೀವೇ ಹೀಗೆ ಜಗಳ ಮಾಡಿದರೆ ನನ್ನ ಗತಿ ಏನಾಗಬೇಕು? ನೀವು ಹಸುಗೂಸುಗಳಾಗಿದ್ದಾಗ ನಿಮ್ಮ ತಂದೆ ಅಗಲಿಕೆ ಆಯಿತು. ಇದುವರೆಗೂ ಹೇಗೂ ಅನ್ಯಾಶ್ರಯದಲ್ಲಿ ಜೀವನವನ್ನು ಹಿಡಿದಿದ್ದೆವು. ವನವಾಸ ಪ್ರಾಪ್ತಿಯಾಯಿತು. ಆದರೂ ನಾನು ನಿರಾಶರಾಗಲಿಲ್ಲ. ನೀವು ಐವರು ನನ್ನ ಪಂಚ ಪ್ರಾಣಗಳಂತೆ ಇರುವಿರಿ. ಅರಮನೆಗೆ ಬೆಂಕಿ ಕೊಟ್ಟು ಕೌರವನೇ ನಮ್ಮನ್ನು ಕಾಡಿಗೋಡಿಸಿದರು. ನಾವು ಇಲ್ಲಿ ಗತಿ ಇಲ್ಲದೆ ತಿರುಗಾಡುತ್ತೇವೆವಾದರೂ ಇದು ಕಾಡೆಂಬ ಭಾವನೆ ಎಂದಿಗೂ ಬಂದಿರಲಿಲ್ಲ. ಆದರೆ ನೀವು ನಿಜವಾಗಿಯೂ ಅರಣ್ಯದಲ್ಲಿರುವೆಂದು ಭಾವಿಸಬೇಕಾಗಿದೆ. ತಾಯಿ, ಇದೇಕೆ ದುಃಖಿಸುವೆ? ನನಗೆ ಅಣ್ಣನ ಮಾತುಗಳಲ್ಲಿ ಅಸಂತುಷ್ಟಿಯಲ್ಲದೆ ಪ್ರೀತಿಯಲ್ಲ. ಇದು ಕೇವಲ ಮಾತಿನ ಜಗಳವಲ್ಲದೆ ಹೃದಯಗಳ ಒಯ್ದಾಟವಲ್ಲ. ಅಲ್ಲದೆ ನನ್ನ ಆಲೋಚನೆಗಳು ಕೇವಲ ನನಗೆ ಮಾತ್ರವಲ್ಲ, ನಿನಗಾಗಿ, ಅಣ್ಣನಿಗಾಗಿ, ಹರೆಯದ ಅನುಚರಿಗಾಗಿ. ಭೀಮನ ಮಾತು ನಿಜಾಕಾರ. ಆವೇಶ ತರಂಗಗಳಿದ್ದರೂ ಆತನ ಮನಸ್ಸು ಮಾತ್ರ ಸ್ವಚ್ಛ ನೀರಿನಂತಿರುವುದೆಂದು ನಾನು ಬಲ್ಲೆ. ಅಣ್ಣ, ನನ್ನ ಮಾತುಗಳಿಂದ ನಿನಗೆ ದುಃಖವಾಗಲಿಲ್ಲವಷ್ಟೇ. ಹೊರಗಣ ಭೀಮನು ಮರದಷ್ಟು ಒರಟಾಗಿದ್ದರೂ ಒಳಗಿನವನ್ನು ಕುಸುಮದಷ್ಟೇ ಮೃದು ಎಂದು ನಾನು ಬಲ್ಲೆ. ಭೀಮ ಮಕ್ಕಳೇ, ಕಾಡನ್ನು ಸುತ್ತಿ ಮೊದಲೇ ಬಸವಳಿದಿರುವುದು. ಅರ್ಜುನನ ಕುಲ ಸಹದೇವರು ಸುತ್ತಲಿದ್ದೆಯಲ್ಲಿರುವುದು. ನಾನೂ ಮಲಗುವೆನು, ನೀವು ಬಳಿಯಲ್ಲೇ ಮಲಗಿರಿ. ಭೂಮಾತೆಯ ವಕ್ಷಸ್ಥಳವೇ ನಮಗಿಂದು ಹಾಸಿಗೆ. ಆಗಲಿ ತಾಯಿ, ಆಗಲಿ. ಮಧು ಭೀಮ, ಮನಸ್ಸಿನಲ್ಲಿ ಯಾಕೆ ದುಮಾನ ಪಡದೆ? ಕಾಲದಂತೆ ಕಾಲವಿರುವುದು. ಇಂದು ದುಃಖವಾದರೆ ನಾಳೆ ಸುಖವೂ ಬಂದೇ ಬಿಡುವುದು. ಆಗಲಿ ತಾಯಿ, ಇಡೀ ಲೋಕದಲ್ಲಿ ಕಾಲಿಡುವ ಸ್ಥಳವು ನನಗಿಲ್ಲ. ನಿನ್ನ ಬಳಿಯಲ್ಲಿ ಮಾತ್ರ ಸ್ವಲ್ಪ ಸ್ಥಳವಿದೆ. ಅದನ್ನೇಕೆ ಬಿಡಲಿ?
ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ಅದಕ್ಕಿಂತ ಹೆಚ್ಚಿನ ಧ್ಯೇಯವು ಅವಕ್ಕಿಲ್ಲ. ಲಹ ಲಹ ಮನುಷ್ಯರಿಗೆ ಜ್ಞಾನ ಉಂಟಂತೆ. ನನ್ನ ಅಣ್ಣನನ್ನು ನೋಡಿದರೆ ಆ ರೀತಿಯಲ್ಲಿ ಮಾತಾಡುವ ತಾತ್ವಿಕರು ತಲೆ ತಗ್ಗಿಸಬೇಕು. ಲಹ ಲಹ ದಿನಂ ಪ್ರತಿ ಕೊಲೆ, ದಿನಂ ಪ್ರತಿ ರಕ್ತಪಾತ, ಅದು ಬರೀ ಹೊಟ್ಟೆಯ ಪಾಡಿಗಲ್ಲ. ಇದಕ್ಕಿಂತ ಉತ್ಕೃಷ್ಟವಾದ ಕೆಲಸವು ಇನ್ನೊಂದಿದೆ ಎಂದು ಅವನಿಗೆ ಗೊತ್ತಿಲ್ಲ. ನಾನಾದರೂ ಇದುವರೆಗೆ ಮಾಡಿದುದೇ ದುಷ್ಟ, ನೀಚ ಎಂದು ಮನಸ್ಸಿನಲ್ಲಿ ಸಂಬೋಧಿಸಿದ ಅಣ್ಣನನ್ನೇ ನೀನೇ ನನ್ನ ದೇವನೆಂದು ಕೊಂಡಾಡಿದುದು. ಅವನ ದುಷ್ಕಾರ್ಯದ ರಥವನ್ನು ನಡೆಸುವುದಕ್ಕೆ ಸಾರಥಿಯಾದುದು. ನಿನ್ನ ಆಚರಣೆಯ ದೋಷವಾಗಿದೆ, ಇನ್ನಾದರೂ ಒಳ್ಳೆಯವನಾದು ಎಂದು ಹೇಳುವ ಧೈರ್ಯವೇ ನನಗಿಲ್ಲ. ಸಾಲದಕ್ಕೆ ಈ ಹಾಳು ಸೌಂದರ್ಯವನ್ನು ಕರುಣಿಸದಿದ್ದರೆ ಪರಮಾತ್ಮನನ್ನು ನಿಂದಿಸುವವರು ಬಹುಮಂದಿ. ನನಗೆ ಸೌಂದರ್ಯದಲ್ಲಿ ತಿರಸ್ಕಾರ ಹುಟ್ಟಿದೆ. ಸ್ತ್ರೀ ಜನ್ಮವು ನನಗೆ ಬೇಕಾಗಿರಲಿಲ್ಲ. ಸ್ತ್ರೀ ಜನ್ಮವನ್ನೇಕೆ ದೂಷಿಸಲಿ? ನಾನು ಮಾತ್ರ ಹಿಡಿಂಬನ ತಂಗಿಯಾಗಿ ಹುಟ್ಟಿದುದಕ್ಕೆ ಅನ್ಯರನ್ನು ದೂರಿ ಫಲವೇನು? ಇದು ನನ್ನ ನಿಶ್ಚಯ. ಇದಕ್ಕಾಗಿ ಪ್ರಾಣ ಬಿಡಲು ಸಿದ್ಧರು ಎಂದು ಹೇಳಿ ಧರ್ಮಕ್ಕಾಗಿ ದೇಹವನ್ನು ಬಲಿ ಕೊಡುವ ಶಕ್ತಿ ಈ ಪಾಪಿಗೆ ಇಲ್ಲ ಎಂದ ಮೇಲೆ ದಿನಂ ಪ್ರತಿ ವ್ಯರ್ಥವಾದ ಕಣ್ಣೀರನ್ನು ಸುರಿಸಿ ಫಲವೇನು? ಇನ್ನುಳಿದ ಕಾರ್ಯವೆಂದರೆ ಅಣ್ಣನ ತಾಳಕ್ಕೆ ತಕ್ಕಂತೆ ಕುಣಿಯುವುದು. ಅದನ್ನು ಈ ಹಿಡಿಮೆ ಚೆನ್ನಾಗಿ ಬಲ್ಲಳು. ಲಹ 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 ಲಹ. ಯಾರೋ ಮುಖಿಕರು ಕಾಡಿಗೆ ಬಂದಿರುವಂತೆ, ಬಲಿಷ್ಠರಂತೆ, ಕ್ಷತ್ರಿಯರಂತೆ. ಕ್ಷತ್ರ ಧರ್ಮಕ್ಕನುಸಾರವಾಗಿ ಯುದ್ಧ ಮಾಡುವ ಶಕ್ತಿ ಈ ಹೇಳಿ ಅಣ್ಣನಲ್ಲಿಲ್ಲ. ಮತ್ತೇನು ಮಾಡುವುದು? ವಂಚನೆ, ಮೋಸ. ಈ ದಿನ ಸೌಂದರ್ಯವನ್ನು ಹೇಗೆ ಉಪಯೋಗಿಸುವ ಕಾಲ ಬಂತು. ದೈವದ ಬಲವುಂಟು. ಎಲ್ಲ ಭಾರಗಳನ್ನು ದೈವದ ಮೇಲೆ ಹೊರಿಸಿರುವರು. ಕೌರವನು ಅರಮನೆಗೆ ಬೆಂಕಿ ಕೊಟ್ಟು ನಮ್ಮನ್ನು ಕಾಡಿಗೆ ಓಡಿಸದಿರುತ್ತಿದ್ದರೆ ನನ್ನೊಳಗಿನ ನಿಷ್ಕಲ್ಮಶ ಬಂಧು ಪ್ರೇಮವನ್ನು ತೋರಿಸುವ ಸಂದರ್ಭವೇ ಬರುತ್ತಿರಲಿಲ್ಲ. ನಿಜವಾಗಿಯೂ ಇಂತಹ ವಿಪತ್ತುಗಳು ಬರಲೇಬೇಕು. ಆಗಲೇ ನಮ್ಮ ಹೃದಯದಲ್ಲಿ ಅಡಗಿರುವ ಸಾತ್ವಿಕ ಗುಣಗಳು ಹೊರಸೂಸುವುದು. ಮಲಗಲಿ ಇವರು ಸುಖವಾಗಿ, ನಾನು ನನ್ನ ಗದೆಯು ಜಾಗರಣೆ ಮಾಡುವೆವು. ಸರಿ, ಇಂದೀಗ ನನ್ನ ಜನ್ಮವು
ರಕ್ತದಲ್ಲಿ ಸ್ನಾನ, ತಲೆಗಳಲ್ಲಿ ಚೆಂಡಾಟ, ಹೊಟ್ಟೆಗಳಲ್ಲಿ ಶಯನ ಎಂಬುದು ನಮಗೆ ತಿಳಿದಿದೆ. ಭೀಮ ಅವನ ತಂಗಿಯಾಗಿ ಹುಟ್ಟಿದುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ನಿನ್ನ ಕೀರ್ತಿಯು ದಿಗಂತ ವಿಸ್ತೃತವು, ಅದನ್ನು ಪ್ರತ್ಯೇಕ ಕೊಂಡಾಡಬೇಕಾಗಿಲ್ಲ. ಭೀಮ ಈ ಮಾತುಗಳಿಂದ ನನ್ನ ಎದೆಯನ್ನು ತಿಳಿಯಬೇಡ. ಅನೇಕ ಸ್ತ್ರೀಯರ ಪತಿ ವಿರಹದ ಅಷ್ಟಪಾದಕ್ಕೆ ಕಾರಣವಾಗಿದೆ. ಆದರೆ ಇಂದು ಪರಿಶುದ್ಧೆಯಾಗಿರುವುದೆಂದರೆ ನಂಬುವೆಯೋ? ಪರಿಶುದ್ಧೆ? ನನ್ನನ್ನು ಮೃತ್ಯುಸದನಕ್ಕೆಂದು ಕಳುಹಿಸಲು ಬಂದ ನೀನು ಪರಿಶುದ್ಧೆಯಾಗಿರಬೇಕು. ಭೀಮ ಜೀವವಿದ್ದಂತೆ ನನ್ನನ್ನು ಕೊಲ್ಲಬೇಡ. ಯಾರು ಏನೆಂದರೂ ನಾನು ಸಹಿಸಬಲ್ಲೆ. ಆದರೆ ನಿನ್ನ ಬಾಯಿಂದ ಇಂತಹ ಕ್ರೂರ ವಚನಗಳು ನೀಡಲಾಗದು. ಇಲ್ಲ ಹಿಡಿಮೆ, ನಿನ್ನ ಕ್ರೂರತೆಯನ್ನು ಕೊಂಡಾಡುವ ಶಕ್ತಿ ನನ್ನ ಪದಗಳಿಗೆ ಸಾಲದು. ನೀನಿಷ್ಟು ನಿಷ್ಠುರವಾಗಿದೆ. ಕಥೆಯಷ್ಟು ನನ್ನಿದೆಯು ನಿಷ್ಠುರವಾಗಿದೆ. ಒಂದು ಮರದ ಗೊರಳನ್ನು ಯಾವುದರಿಂದ ಬ್ರಹ್ಮನು ನಿರ್ಮಿಸಿದನು, ಅದರಿಂದಲೇ ನಿನ್ನ ಹೃದಯವನ್ನು ರಚಿಸಿರುವನೆಂದು ನಾನು ತಿಳಿಸಿದೆ. ಇಲ್ಲ ಹಿಡಿಂಬೆ, ಇದನ್ನು ಪಾಷಾಣದಿಂದಲೇ ನಿರ್ಮಿಸಿದನು. ಆದರೆ ನನ್ನ ಹೃದಯದ ಭೀಮನು ಹೀಗಿಲ್ಲ. ಓಹೋ, ಮತ್ತೆ ಹೇಗಿದ್ದಾನೆ? ಅವನು ಬಿರುಗಾಳಿಯ ಮಗನು, ಧರ್ಮರಾಯನ ಸಹೋದರ. ಬಿರುಗಾಳಿಯ ಮಗನು ಈತನೇ, ಧರ್ಮರಾಯನ ಸಹೋದರನು ಈತನೇ. ಹಾಗಾದರೆ ನನ್ನ ಹೃದಯ ಮಂಟಪದಲ್ಲಿ ನಲಿದಾಡುತ್ತಿದ್ದ ಭೀಮನು ಈತನೇ ಆದನು. ಸರಿ, ನಿನ್ನ ನಿಜ ರೂಪವು ಈಗ ತಿಳಿಯಿತು.